ಡ್ಯೂಟಿ ಬಂದಿದೆ ಇವಾಗ ನೋಡಿ. ಈಗ 58-60 ರೂಪಾಯಿ ತೋರಿಸ್ತಾ ಇದೆ. ಇದು 100 ಬಾಡಿಗೆ ಹೊಡೆದೆ, 150 ರೂಪಾಯಿ ಆಯಿತು ಅಂತ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ನಾವು ಸೆಲೆಕ್ಟೆಡ್ ಡ್ಯೂಟಿ ಮಾಡಿದ್ರೆ ಬೇಗ ಅರ್ನ್ ಆಗಲ್ಲ, ಯಾಕೆಂದರೆ ಅವ್ರು ಕರೆದ ಕಡೆ ದೊಡ್ಡ ದೊಡ್ಡ ಡ್ಯೂಟಿಗಳು ಬೀಳ್ತಾ ಹೋಗ್ತಾ ಇದ್ದರೆ ಜಾಸ್ತಿ ಅರ್ನ್ ಆಗುತ್ತೆ. ನಾವು ನಮ್ಮ ಏರಿಯಾದಲ್ಲೇ ಇಲ್ಲಿಲ್ಲೇ ಸುತ್ತಾಡ್ತೀವಿ ಅಂತ ಅಂದರೆ 1 ಅವರ್ಗೆ ಬರೀ 100 ರೂಪಾಯಿ ಬೇಕಾದ್ರೂ ಮಾಡ್ಬೋದು. 1 ಅವರ್ಗೆ ನಾವು ಎಲ್ಲಿ ಬೇಕು ಅಲ್ಲಿ ಹೋದರೆ 1 ಅವರ್ಗೆ 200-300 ರೂಪಾಯಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಮ್ಮ ಏರಿಯಾದಲ್ಲೇ ನಾವು ಸುತ್ತಾಡ್ತೀವಿ ಅಂತಂದರೆ 100 ರೂಪಾಯಿ ಮಾಡ್ಬೋದು, 150 ರೂಪಾಯಿ ಮಾಡ್ಬೋದು, ಅಷ್ಟೇ ಆಗೋದು. ನೋಡಿ, ಇದೇ ನನ್ನ 2 ವೀಲರು EV ಗಾಡಿ. ಇದು ಚಾರ್ಜಿಂಗ್ ಹಾಕೋದು ಅಷ್ಟೇ, ಬಟ್ ಆದರೂ ಇದು 175 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಇದನ್ನು ನಾನು ಇದು ಮಾಡ್ಕೊಂಡು ನೋಡೋಣ. ಇವತ್ತು 4 ಅವರ್ ಡ್ಯೂಟಿ ಮಾಡ್ತೀನಿ, ಒಂದು 3 ಅವರ್ ಅಂತೂ ಮಾಡೇ ಮಾಡ್ತೀನಿ. ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ, ನೋಡೋಣ, ಚೆಕ್ ಮಾಡೋಣ ಇವತ್ತು. ಇದಲ್ಲದೆ ನಿಮಗೆ ಇನ್ನೂ ಬೇರೆ ಬೇರೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ. ಯಾರು ಸುಮ್ಮನೆ ಕೂತ್ಕೋಬೇಡ್ರಿ. ಯಾಕೆ ಅಂತಂದರೆ ಏನು ಗೊತ್ತಾ, ನಿಮ್ಗೆ 2 ಅವರ್ 3 ಅವರ್ ಟೈಮ್ ಇದೆಯಾ, ಏನಾದರೂ ಒಂದು ಬಿಸ್ನೆಸ್ ಮಾಡಿ. ನಿಮಗೆ 50 ರೂಪಾಯಿ ಯಾರೂ ನಿಮಗೆ ಸುಮ್ಮನೆ ಕೊಡೋಲ್ಲ. ಸಾಲ ಕೊಡ್ಬೋದು ಅಷ್ಟೇ, ವಾಪಸ್ ಕೇಳ್ತಾರೆ. ಯಾರೂ ನಿಮಗೆ 50 ರೂಪಾಯಿ ಸುಮ್ಮನೆ ಕೊಡೋಲ್ಲ. ಅದ್ರ ಬದಲು ನೀವು 2 ಅವರ್ 3 ಅವರ್ ಇದ್ದರೆ ಏನಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಏನೋ ಒಂದು ನೀವು ಮಾಡ್ತೀನಿ ಅಂತ ಹೊರಗಡೆ ಬಂದರೆ ನಿಮಗೆ 1000 ಬಿಸ್ನೆಸ್ಗಳಿವೆ, 100 ಬಿಸ್ನೆಸ್ ಅವೆ, ಮಾಡ್ಬೋದು. ಸಣ್ಣ ಪುಟ್ಟ ಅಲ್ಲ, ನಿಮಗೆ ಒಂದು 500 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಮಾಡೋದಿದೆ, 200-300 ರೂಪಾಯಿ ಬಂಡವಾಳ ಮಾಡುವಂಥದ್ದು ಬಿಸ್ನೆಸ್ಗಳಿವೆ. ಸುಮ್ಮನೆ ಮನೆಯಲ್ಲಿ ಟೈಮ್ ಪಾಸ್ ಮಾಡೋ ಬದಲು ಏನಾದರೂ ಮಾಡಿ ಒಂದು 200-300-500 ಏನೋ ಸಂಪಾದನೆ ಮಾಡಿದ್ರೆ ನಾಳೆ ದಿನ ಬೇಕಾಗುತ್ತೆ. 45 ರೂಪಾಯಿದು ಒಂದು ಡ್ಯೂಟಿ ಬಂದಿದೆ. ತುಂಬ ದೂರ ಏನಿಲ್ಲ, ಒಂದು 750 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಅದನ್ನು ಪಿಕಪ್ ಮಾಡೋಣ. ಇದು 2ನೇ ಡ್ಯೂಟಿ ನಾನು ಹೋಗ್ತಾ ಇರೋದು. ನಿಮಗೆ ಡ್ಯೂಟಿ ಬೀಳ್ತಾನೆ ಇರ್ತವೆ, ಆದರೆ ನೀವು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. 91 rupees. ಡ್ಯೂಟಿ ಅಂತೂ ಬರ್ತಾನೆ ಇವೆ. 91 rupees. Senior second stage. 91 rupees. ಡ್ಯೂಟಿ ಬರ್ತಾ ಇದೆ ನೋಡ್ರಿ. ಮೊದಲನೇ ಬಾಡಿಗೆ 58 ರೂಪಾಯಿದು ಬಂದೆ ಅಲ್ಲಿಂದ. ನೋಡೋಣ ಎಷ್ಟಾಗುತ್ತೆ. ಒಂದು 2-3 ಅವರ್ ಡ್ಯೂಟಿ ಮಾಡ್ತೀನಿ, ನೋಡಿ ಎಷ್ಟಾಗುತ್ತೆ ಹೇಳ್ತೀನಿ ನಿಮಗೆ. ನಿಮ್ಮ ಹತ್ರ 2 ವೀಲರ್ ಇದ್ದು ಜೊತೆಗೆ DL ಕೂಡ ಇರಬೇಕು. ಇದ್ದರೆ ನೋಡಿ, ಈ ಥರ ರ್ಯಾಪಿಡೋ ಅಂತ ಅಲ್ಲ, ಈ ಎನಿ ಬೈಕ್ ಟ್ಯಾಕ್ಸಿ ಯಾವ್ದಾದ್ರು ಮಾಡ್ಬೋದು ನೀವು. ಬೇಕಾದಷ್ಟು ಖರ್ಚಿಗಾದರೂ ಸಂಪಾದನೆ ಮಾಡ್ಕೋಬೋದು. ನಿಮಗೆ ಒಂದು 2-3 ಅವರ್ ಟೈಮ್ ಇದೆಯಾ ಮಾಡಿ. ಸುಮ್ಮನೆ ಕೂತ್ಕೊಂಡ್ರೆ ಪ್ರಯೋಜನ ಆಗೋಲ್ಲ. ಒಂದು 2-3 ಅವರ್ ಆದರೂ ಸಂಪಾದನೆ ಮಾಡಿದ್ರೆ ಖರ್ಚಿಗಾಗುತ್ತೆ. ನೀವು ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ನಿಮಗೆ ಫ್ರೀ ಸಿಕ್ಕಿದಾಗ ಮಾಡ್ಕೋಬೋದು ಇದನ್ನು. ಇದೇ ಅಲ್ಲ, ಇನ್ನೂ ಬೇರೆ ಬೇರೆ ಬಿಸ್ನೆಸ್ಗಳಿರ್ತವೆ. ಸಂಪಾದನೆ ಮಾಡ್ತಾ ಇರ್ಬೇಕು ಯಾವಾಗಲೂ ಅಷ್ಟೇ. ಕೂತ್ಕೊಳ್ಳೋದ್ರಿಂದ ಏನೂ ಸಿಗಲ್ಲ. ಅದರಿಂದ ನಾವು ಟೈಮ್ಗೆ ನಾವು ಕೂತ್ಕೊಂಡ್ರೆ ಟೈಮ್ ಹೋಗ್ತಾ ಇರುತ್ತೆ ಹೊರತು 5 ಪೈಸೆ ಸಂಪಾದನೆ ಅಂತೂ ಆಗಲ್ಲ. ನಾವು ಸಂಪಾದನೆ ಮಾಡ್ತಾಯಿದ್ರೆ ನಮಗೆ ಖರ್ಚಿಗೆ ಯಾವುದೇ ತೊಂದರೆ ಇರಲ್ಲ. ಮನೆಯಲ್ಲಾಗಲಿ ನೋಡಿ, 107 ರೂಪಾಯಿ ಆಗಿದೆ. 2 ಬಾಡಿಗೆ ಹೊಡೆದೆ, ಸಣ್ಣವು ಬಾಡಿಗೆ ಏನೋ ಬರ್ತಾ ಇರ್ತವೆ. ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಮಾಡ್ತಾ ನಿಮಗೆ ಆಸೆ ಬರುತ್ತೆ, ದುಡಿಬೇಕು ಅನ್ನೋದು ಆಸೆ ಬರುತ್ತೆ. ನೀವು 1 ದಿನ 2 ದಿನ ಬೇಜಾರಾಗುತ್ತೆ. ನಿಮಗೆ 1 ದಿನ ಸ್ಟಾರ್ಟಿಂಗಲ್ಲಿ ಬೇಜಾರಾಗುತ್ತೆ, ಆಮೇಲೆ ಮಾಡಬೇಕು ಅನಿಸುತ್ತೆ. ನಿಮ್ಗೆ ಯಾವಾಗಾರ ಟೈಮ್ ಸಿಕ್ಕಿದಾಗ ಇಂಥ ಡ್ಯೂಟಿಗಳು ಮಾಡ್ಬೋದು. ನಿಮ್ಗೆ ಯಾವಾಗಾರ 2 ಅವರ್ 3 ಅವರು ಭಾನುವಾರ ಅಂಥ ಸಮಯದಲ್ಲಿ ಮಾಡ್ಬೋದು. ಪಾರ್ಟ್ ಟೈಮ್ ಆಗಾದರೂ ಮಾಡ್ಬೋದು, ಫುಲ್ ಟೈಮ್ ಆಗಾದರೂ ಈ ಬಿಸ್ನೆಸ್ನ ಮಾಡ್ಬೋದು ನೀವು. 250 ರೂಪಾಯಿ ಆಗಿದೆ ಅಷ್ಟೇ. 2.5 ಅವರ್ 3 ಅವರ್ ಆಯಿತು ಅನಿಸುತ್ತೆ. ಯಾಕೆ ಹಿಂಗೆ ಕಮ್ಮಿ ಆಯಿತು ಅಂದರೆ ಸೆಲೆಕ್ಟ್ ಬಾಡಿಗೆ ಹೊಡೆದ್ರೆ, ಅಂದರೆ ನೀವು ಈ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತಾ ಇದ್ದರೆ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಈ ಥರ ಸ್ವಲ್ಪ ನಾವು ಇಲ್ಲಿಲ್ಲೇ ಲೋಕಲ್ ಮಾಡ್ತಾ ಇರ್ತೀವಿ ಅಂತಂದರೆ ಕಮ್ಮಿ ಆಗುತ್ತೆ.